ಕನಕಪುರ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಪೇಟೆ ಕೆರೆಗೆ ಕಾಯ್ದಿರಿಸಿದ ಜಾಗದಲ್ಲಿ ಕೋರ್ಟ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದು ರೈತ ಸಂಘದ ಪದಾಧಿಕಾರಿಗಳು ದೂರಿದ್ದಾರೆ. ರೈತ ಸಂಘದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಮುಖಂಡರಾದ ಸಂಪತ್ತು ಅವರು ಮಾತನಾಡಿ, ಪೇಟೆ ಕೆರೆಯು 36 ಎಕರೆ 26 ಗುಂಟೆಯಷ್ಟು ವಿಸ್ತೀರ್ಣ ಹೊಂದಿದ್ದು 20 ಎಕರೆಯನ್ನು ಕೆರೆಗೆ ಕಾಯ್ದಿರಿಸಿ ಅದನ್ನು ಅಭಿವೃದ್ಧಿಪಡಿಸಿದ ನಂತರ ಉಳಿದ ಜಾಗದಲ್ಲಿ ಸರ್ಕಾರಿ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸಿಕೊಳ್ಳುವಂತೆ 2013ರಲ್ಲಿ ಹೈಕೋರ್ಟ್ ಆದೇಶ ನೀಡಿತ್ತು. ಜಿಲ್ಲಾಡಳಿತ ನ್ಯಾಯಾಲಯಕ್ಕೆ 4 ಎಕರೆ ಜಾಗ ನೀಡಿದೆ. ನ್ಯಾಯಾಲಯಕ್ಕೆ ಕೊಟ್ಟಿರುವ 4 ಎಕರೆ ಜಾಗವನ್ನು ಹಿಂಭಾಗಕ್ಕೆ ಬಿಟ್ಟು ಕೆರೆಗೆ ಕಾಯ್ದಿರಿಸಿದ 20 ಎಕರೆ ಜಾಗದಲ್ಲಿ ನ್ಯಾಯಾಲಯ ಮತ್ತು ನ್ಯಾಯಾಲಯಕ್ಕೆ ಬೇಕಾದ ಸಂಪರ್ಕ ರಸ್ತೆ ನಿರ್ಮಿಸಿದೆ ಎಂದು ಆರೋಪಿಸಿದರು. ಕೆರೆ ಉಳಿಸುವಂತೆ ನ್ಯಾಯಾಲಯ ಸಾರ್ವಜನಿಕರಿಗೆ ಹೇಳುತ್ತದೆ. ಆದರೆ ಪೇಟೆ ಕೆರೆ ವಿಚಾರದಲ್ಲಿ ನ್ಯಾಯಾಲಯವೇ ನ್ಯಾಯ ಉಲ್ಲಂಘನೆ ಮಾಡಿದೆ. ನ್ಯಾಯಾಲಯ ನಿರ್ಮಾಣಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಕೆರೆಗೆ ಕಾಯ್ದಿರಿಸಿರುವ 20 ಎಕರೆ ಜಾಗದಲ್ಲಿ ನ್ಯಾಯಾಲಯ ನಿರ್ಮಿಸಿರುವುದು ಸರಿಯಲ್ಲ. 20 ಎಕರೆ ಕೆರೆಯನ್ನು ಅಭಿವೃದ್ಧಿಪಡಿಸಿ ಉಳಿಸಬೇಕೆಂಬುದೇ ನಮ್ಮ ಒತ್ತಾಯವಾಗಿದೆ ಎಂದು ರೈತ ಮುಖಂಡರು ತಿಳಿಸಿದರು. ಈ ಹಿಂದೆ ಅಚ್ಚಲು ಶಿವರಾಜುರವರು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಕೆರೆ ಅಭಿವೃದ್ಧಿಗೆ 2 ಕೋಟಿ ಹಣ ಬಿಡುಗಡೆ ಮಾಡಿದ್ದರು. ಆದರೆ ಇದುವರೆಗೂ ಕೆರೆ ಅಭಿವೃದ್ಧಿಯಾಗಿಲ್ಲ. ಆದ್ದರಿಂದ ಮಾನ್ಯ ಹೈಕೋರ್ಟ್ ಆದೇಶದಂತೆ 20 ಎಕರೆ ಜಾಗದಲ್ಲಿ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ರೈತರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶಿವರಾಜು, ಕೆಂಚೇಗೌಡ, ನಲ್ಲಹಳ್ಳಿ ಶ್ರೀನಿವಾಸ್, ಹೊನ್ನೇಗೌಡ, ಪುಟ್ಟರಾಮು, ಪಾತಯ್ಯ, ರಾಜಣ್ಣ, ಆನಂದರಾವ್, ಪ್ರಕಾಶ್, ಸತೀಶ್, ಶಿವಲಿಂಗೇಗೌಡ ಸೇರಿದಂತೆ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು. 2013ರಲ್ಲೇ ಹೈಕೋರ್ಟ್ ಆದೇಶದಲ್ಲೇ ನಾವು ಕೇಸ್ ಹಾಕ್ಕೊಂಡು 2-3 ವರ್ಷ ಓಡಾಡಿದಾಗ ಈ ನಮ್ಮ ಪೇಟೆ ಕೆರೆ ಏನು 36 ಎಕರೆ 26 ಗುಂಟೆ ಇತ್ತು, ಆ 36 ಎಕರೆ 26 ಗುಂಟೆ ಒಳಗಡೆ ಕೋರ್ಟ್ ಆದೇಶದಲ್ಲಿ 2013ರಲ್ಲಿ 20 ಎಕರೆ ಕೆರೆ ಅಭಿವೃದ್ಧಿ ಮಾಡಬೇಕು, ಇನ್ನು 16 ಎಕರೆ ಚಿಲ್ಲರೆ ಅದನ್ನು ಸರ್ಕಾರಿ ಜಾಗಕ್ಕೆ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಕಟ್ಟಡಗಳನ್ನು ಕಟ್ಕೋಬೇಕು ಅಂತ ತೀರ್ಮಾನ ಕೋರ್ಟಲ್ಲಿ ಆದೇಶ ಆಯಿತು. ಪುನಃ ಇವರು ಅಪೀಲ್ಗೆ ಹೋದರು, ಇಲ್ಲ ನಮಗೆ ಬೇಗ ಜಾಗ ಬೇಕು ಮತ್ತು ಇನ್ನೂ ಜಾಸ್ತಿ ಹಗರಣ ನಮಗೆ ಇದಾಗುತ್ತೆ ಬೇಕು ಅಂತೇಳಿ. ಅವಾಗೇನು ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಮತ್ತು ಏನು ಇಲ್ಲಿ ಗೌರ್ಮೆಂಟ್ ನಮ್ಮ ತೋಟಗಾರಿಕೆ ಇಲಾಖೆ ಎಲ್ಲ ಅಮೆನ್ಸ್ ಮಾಡಿ ಬೇಕು ಅಂತ ಮಾಡಿದ್ರು. ಮಾಡಿದಾಗ ಪುನಃ ಅಪೀಲ್ ಅವರು ಹೋಗಿದ್ದಾಗ ಕೊನೆ ಹೈಕೋರ್ಟಲ್ಲಿ ಏನು ಮೊದಲು ಆದೇಶ ಆಗಿದ್ದೋ ಅದೇ ಆದೇಶನ 2015ರಲ್ಲೂ ಕೂಡ ಅದೇ ಆದೇಶನ ಮಾಡಿದ್ರು. ಅಷ್ಟೊತ್ತಿಗೆ ಇವರೆರಡು ಬಿಲ್ಡಿಂಗ್ಗಳು ಎಲ್ಲ ಹೊಡೆದಾಕಿ ಮುಗಿಸಿದ್ರು. ನಾವು ಆವಾಗ ಬಂದು ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಏನು ಇಲ್ಲಿ ರೈತರದು ಇದು ಇತ್ತಲ್ಲ ಮಾರ್ಕೆಟನ್ನು ಕೂಡ ತೆಗೆದು ಮಾರ್ಕೆಟ್ ಅಲ್ಲ ಹಾಕಬೇಕು ಅಂತೇಳಿ ರಾಜಕಾರಣಿಗಳು ಅಲ್ಲಿ ಪ್ರಾಪರ್ಟಿ ಏನು ತಗೊಂಡಿದ್ರು ಆ ಜಾಗಕ್ಕೆ ಹೋಗಿ ಮಾರ್ಕೆಟನ್ನು ಸೃಷ್ಟಿ ಮಾಡೋದು. ಆದರೆ ನಾವು 20 ಎಕರೆ ಕೆರೆ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಾವು ಸುಮಾರು ಸಾರಿ ಹಾಕಿ ಅಪೀಲ್ಗೆ ಹೋಗಿದ್ದಾಗ ಅದು ಹಾಗೆ ಕೇಸ್ಗಳು ನಡೀತಾನೆ ಇದೆ. ಈಗ ಕೋರ್ಟ್ನ ಆದೇಶ ಅವರು ಆದೇಶ ಇಲ್ಲದೇ ಅವ್ರಿಗೆ 4 ಎಕರೆ ಕೋರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಏನು ಜಿಲ್ಲಾಡಳಿತ ಎಲ್ಲ ಸೇರಿಕೊಂಡು ತೀರ್ಮಾನಕ್ಕೆ ಬಂದರು. ಅದು 4 ಎಕರೆ ಹಿಂಭಾಗಕ್ಕೆ ಬಿಟ್ಬಿಟ್ಟು ಅದು ಮುಂದಕ್ಕೆ ತಗೊಂಡು ಪೂರ್ತಿ ಕೋರ್ಟನ್ನ ಕಾಂಪೌಂಡು ಮತ್ತು ಏನು ರಸ್ತೆ ಎಲ್ಲ ಸೇರಿಸಿ ಕೆರೆ ಅಭಿವೃದ್ಧಿನಲ್ಲಿ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡಿ ಕೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ನ್ಯಾಯಾಧೀಶ ಎಲ್ಲಿದ್ದಾರೆ? ನಮಗೆ 20 ಎಕರೆ ಕೆರೆನ ಅಭಿವೃದ್ಧಿನ ಮಾಡಿಕೊಡ್ಬೇಕು ಅಂತೇಳಿ ನಾವು ಅವಾಗಿಂದನೂ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಅದೇ ನಮಗೆ ಕೋರ್ಟ್ ಕಟ್ಟಿದ್ದೇನು ನಮಗೇನು ಬೇಸರ ಆಗ್ತಾ ಇಲ್ಲ, ಏನೂ ಇಲ್ಲ. ಕೆರೆ ಅಭಿವೃದ್ಧಿ ಮಾಡಿದ್ರೆ ಇಡೀ ಕನಕಪುರ ತಾಲೂಕಿಗೆ ಕನಕಪುರ ಟೌನ್ಗೆ ನೀರಿನ ಅಭಿವೃದ್ಧಿ ಹೆಚ್ಚಿನ ರೀತಿಯಲ್ಲಿ ಶೇಖರಣೆ ಆಗಿ ನೀರು ಉತ್ಪತ್ತಿ ಆಗ್ತದೆ. ಆದ್ದರಿಂದ ಏನು ಪೊಲೀಸ್ ಸ್ಟೇಷನ್ ಕಟ್ಕೊಂಡ್ರು ಕೆರೆ ಒಳಗಡೆ, ಕೊನೆಗೆ ರೈತರದ್ದು ಆಚೆಗೆ ಹಾಕಿದ್ರು ಮಾರ್ಕೆಟ್ನ, ಈ ಕಡೆ ರೈತ ತೋಟಗಾರಿಕೆ ಇಲಾಖೆ ಆಚೆ ಕಡೆ ಹಾಕ್ಬಿಟ್ರು. ಇರೋದು 7 ಎಕರೆ ಕೆರೆನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಸುತ್ತ ಇದು ಮಾಡಿಬಿಟ್ಟು ರಸ್ತೆ ಮಾಡ್ಬೋದು. ಆ 7 ಎಕರೆ ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಗರಾಭಿವೃದ್ಧಿದಲ್ಲೇ ನಮ್ಮ ಅಚ್ಚು ಶಿವರಾಜು ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ 2 ಕೋಟಿ ಹಣನೂ ಕೂಡ ಬಿಡುಗಡೆ ಮಾಡೋದು. 2 ಕೋಟಿ ಹಣ ಬಿಡುಗಡೆ ಮಾಡಿದ್ರೆ 1 ರೂಪಾಯಿ ಕೂಡ ಕೆರೆ ಒಳಗೆ ಅಭಿವೃದ್ಧಿ ಮಾಡಿಲ್ಲ. ಆ 2 ಕೋಟಿ ಹಣನೂ ಏನು ನಗರಸಭೆಯವರು ತಿಂದು ನೀರು ಕುಡಿದಿದ್ದಾರೆ. ಹಾಗೆ ಅದೇ ರೀತಿ ಈಗ ನಾವು ಕೇಳ್ತಾ ಇರೋದು ಕೋರ್ಟ್ ಓಪನ್ ಮಾಡೋಕ್ಕೆ ನಮ್ಮದೇನು ಅಡ್ಡಿ ಆತಂಕ ಇಲ್ಲ. ಆದರೆ ಕೋರ್ಟ್ 14ನೇ ತಾರೀಕು ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೈಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡಿ ಕೋರ್ಟೇ ನೀವು ಕಟ್ಕೋತೀವಿ ಅಂದರೆ ನ್ಯಾಯಾಧೀಶ ಎಲ್ಲಿದ್ದಾರೆ? ನ್ಯಾಯ ಎಲ್ಲಿದೆ? ಇವರು ಯಾರು ಸಾರ್ವಜನಿಕರಿಗೆ ಎಲ್ಲಿ ನ್ಯಾಯ ಕೊಡ್ತಾರೆ? ಅದನ್ನ ಕೆರೆ ಇದ್ದರೆ ಕೋರ್ಟು ಸಾರ್ವಜನಿಕರು ನಿಮ್ಮ ಬದುಕಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಕೋರ್ಟ್ ನೀವೇನು ಮಾಡ್ತಾಯಿದ್ರಿ, ಇರೋ ಜಾಗನ ಕ್ಲೀನಾಗೆ 20 ಎಕರೆ ಏನು ಕೆರೆ ಅಭಿವೃದ್ಧಿ ಮಾಡಬೇಕು ಅಂತಿದ್ದೀರೋ ಅಭಿವೃದ್ಧಿನ ಕೋರ್ಟು ಏನು ಬರ್ತಾ ಇದ್ದಾರೆ ಜಡ್ಜ್ಗಳವರೆಲ್ಲ ಅದನ್ನು ಪಾಲನೆ ಮಾಡಿ ಕೋರ್ಟ್ ಆದೇಶ ಕಾಪಿ ಕೂಡ ಎಲ್ಲ ಇದೆ, ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಕೊಡ್ತಾ ಇದ್ದೀವಿ.
ಮತ್ತು ಎಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ರಿಗೂ ಗೊತ್ತಿದೆ. ಕನಕಪುರ ಪೇಟೆ ಕೆರೆ ಕೋರ್ಟ್ ಆದೇಶ ಮಾಡ್ತಾ ಇದ್ದಾರೆ, ಅದು ಜಾಗದ ತಪ್ಪು ಅಂತೇಳಿ ಎಲ್ಲರೂ ಮನಸ್ಸಲ್ಲೂ ಇದೆ. ಆದರೂ ಮಾಡ್ತಾ ಇದ್ದೀರಿ, ಅದನ್ನು ನೀವು ಮಾಡಿ ನಮಗೆ ಸಂತೋಷ. ಅದು ನಮಗೆ 20 ಎಕರೆ ಕೆರೆನ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ಕೋರ್ಟನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭ, ಅದರೊಳಗಡೆ ತಹಸೀಲ್ದಾರರು ರೈತ ಸಂಘವನ್ನು ಕರೆದು, ಪ್ರಮುಖರನ್ನ ಕರೆದು, ಅಥವಾ ಕನಕಪುರದಲ್ಲಿ ಈಗ ಸಾರ್ವಜನಿಕ ಸಭೆ ಮಾಡಿದ್ರು ಪರವಾಗಿಲ್ಲ, ಕರೆದು ಅವರು ಕೆರೆಯನ್ನು ಏನು ಮಾಡಿದ್ದೀನಿ ಅಂತ ಹೇಳಬೇಕು. ಅವರು ತಹಸೀಲ್ದಾರ್ ಅವರು ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಸಂಬಂಧ ಅವರು ತೆಗೆದುಕೊಂಡಂಥ ನಿಲುವೇನು, ಏನು ಕೆಲಸ ಕಾರ್ಯ ಮಾಡಿದ್ದಾರೆ ಅನ್ನೋದನ್ನು ಅವರು ಹೇಳಬೇಕು. ಇದು ಅವ್ರಿಗೆ ಈ ಮೂಲಕ ನಾವು ಹೇಳ್ತಿರ್ತಕ್ಕಂಥ ಒಂದು ಮನವಿ ಅಂತಲೇ ತಗೊಳ್ಳಿ. ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಇವತ್ತು ಏನು ಒತ್ತುವರಿ ಮಾಡಿಕೊಂಡು ಕೆರೆಯನ್ನು ಹಾಳು ಮಾಡಿದ್ದಾರೆ. ಕೋರ್ಟ್ ಆದೇಶವನ್ನು ಧಿಕ್ಕರಿಸಿದ ಮೇಲೆ ರೈತರಿಗಾಗಲಿ ಜನಸಾಮಾನ್ಯರಿಗಾಗಲಿ ನ್ಯಾಯ ಸಿಗ್ತದೆ ಅಂತ ಹೇಳಿ ಈ ಹೊಸ ಬಿಲ್ಡಿಂಗ್ ಓಪನ್ ಆಗೋ ಮುಂಚಿತವಾಗಿ ನಮ್ಮ ರೈತ ಸಂಘದಿಂದ ಒಂದು ಕೃಷ್ಣ ತೀರ್ಥ ಪ್ರಶ್ನೆ ಬರ್ತಾ ಇದೆ. ಹೊಸ ಕೋರ್ಟ್ ಆಫೀಸನ್ನು ಓಪನ್ ಮಾಡಿ ಎಷ್ಟು ಜನಕ್ಕೆ ಇನ್ನು ಟೋಪಿ ಹಾಕಿ, ಎಷ್ಟು ಕೆರೆಗಳನ್ನು ಮುಚ್ಚಿ, ಎಷ್ಟು ಗೋಮಾಳಗಳನ್ನ ಒತ್ತುವರಿ ಮಾಡಿಕೊಂಡು, ಎಷ್ಟು ಜಮೀನನ್ನು ಅಕ್ರಮವಾಗಿ ಇವ್ರ ಹೆಸರು ಮಾಡ್ಕೊಳ್ತಾರೆ ಅನ್ನೋದು ನಮ್ಮ ರೈತರ ಒಂದು ಅನುಮಾನ ಬಂದಿರೋದ್ರಿಂದ ಇವರು ಏನೇ ಮಾಡಿದ್ರು ಎತ್ತೆ ಮಾಡಿದ್ರು ಮಾಡ್ಕೊಳ್ಳಿ, ಅಧಿಕಾರಿ ಏನು ತಹಸೀಲ್ದಾರ್ ಇದ್ದಾರೆ ಬೇಗ ಇದನ್ನು ಕಾರ್ಯರೂಪಕ್ಕೆ ತಂದು ಏನು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ನ್ಯಾಯ ಒದಗಿಸಿಕೊಂಡು ಇಲ್ಲಿನ ಏನು ಸುತ್ತಮುತ್ತಲಿನ ಗ್ರಾಮಗಳಿಗೆ ಅಂತರ್ಜಲ ಹೆಚ್ಚಿಸುವಂಥ ಈ ಸಮೃದ್ಧಿ ಕೆರೆಯನ್ನು ಹಾಳು ಮಾಡಿರುವಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ರೈತ ಸಂಘದಿಂದ ಒತ್ತಾಯ ಮಾಡ್ತಾ, ಇವತ್ತು ಏನು ಈ ಪೇಟೆ ಕೆರೆ ಹೋರಾಟಕ್ಕೆ ಭಾಗಿಯಾಗಿದ್ದಂಥ ಈ ಅಚಲು ಶಿವರಾಜ್ ಅವರು ಮತ್ತು ಬಾಳೆಮಂಡಿ ಗೋವಿಂದಪ್ಪ ಅನ್ನೋರು ಮತ್ತು ಕಂಚನಹಳ್ಳಿ ರವಿಕುಮಾರ್ ಅವರು ಕಾರಣಾಂತರದಿಂದ ಹೊರಗಡೆ ಇದ್ದರು, ಬರೋಕ್ಕಾಗಲಿಲ್ಲ. ಇನ್ನೊಂದು 3 ದಿವಸದಲ್ಲಿ ಇದರ ಏನು ಈ ಕೋರ್ಟ್ ಓಪನ್ಗೆ ಏನು ತಡೆ ಒಡ್ಡಿ ನಮ್ಮ ಕಾರ್ಯವನ್ನು ಪೇಟೆ ಕೆರೆಯನ್ನು ಗೆಲ್ಲಬೇಕು ಅಂತ ಒಂದು ತೀರ್ಮಾನವನ್ನು ರೈತ ಸಂಘ ಮಾಡುತ್ತೆ.